ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಬನ್ನಿ ನಾವಿವತ್ತು ಮನೆಯಲ್ಲಿ ಸಾಂಬಾರ್ ಪೌಡರ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 3 kg ಕೊತ್ತಂಬರಿ ಬೀಜ ತೊಗೊಂಡು ಅದಕ್ಕೆ ಎಷ್ಟೆಷ್ಟು ಬೇಕು ಅಂತ ಹೇಳಿಬಿಟ್ಟು ನಾನಿಲ್ಲಿ ಕ್ವಾಂಟಿಟಿ ಎಲ್ಲ ಹಾಕಿದ್ದೀನಿ ಲೀಸ್ಟ್ ಮಾಡಿ. ಇದು ನಮಗೆ 12 kg ಮಸಾಲೆ ಪೌಡರ್ನ ಕೊಡುತ್ತೆ, ಸಾಂಬಾರ್ ಪೌಡರ್ನ ಕೊಡುತ್ತೆ. ಸೊ ಮೊದಲನೇದಾಗಿ ನಾವಿಲ್ಲಿ ಮೆಣಸಿನ್ಕಾಯಿನ ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ. ನೋಡ್ತಿರ್ಬೋದು ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಆಗಿದೆ. ಮಣ್ಕೆಟ್ಟಿದ ಮೆಣಸಿನ್ಕಾಯಿ ಮತ್ತು ದಪ್ಪ ಮೆಣಸಿನ್ಕಾಯಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಮೂರನ್ನು ಕೂಡ 1 kg ತೊಗೊಂಡಿದ್ದೀನಿ. ಜೊತೆಗೆ ಧನಿಯಾ ಬಂದು 3 kg ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒಂದು ದಿನ ಒಣಗಿಸಿ ಬಿಸಿಲಿನಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು ನಾವಿಲ್ಲಿ ಮೆಣಸಿನ್ಕಾಯಿ ತೊಟ್ಟೆಲ್ಲ ಬಿಡಿಸೋದ್ರಿಂದ ಜಾಸ್ತಿ ಕಸ ಅಂದರೆ ಏನು ಎಕ್ಸ್ಟ್ರಾಸ್ ಅಂತಾರಲ್ಲ ಅದು ಬರಲ್ಲ. ಹಾಗಾಗಿ ತೊಟ್ಟೆಲ್ಲ ಬಿಡಿಸಿಟ್ಕೊಂಡಿರೋದು. ಕೆಲವರು ಹಾಗೆ ತೊಟ್ಟನ್ನು ಕೂಡ ಹಾಕಿ ಮಾಡ್ತಾರೆ, ಬಟ್ ನಾನು ತೊಟ್ಟು ಹಾಕಲ್ಲ. ಸೊ ನೋಡ್ತಿರ್ಬೋದು 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಎಲ್ಲ ಮೆಣಸಿನ್ಕಾಯಿಗಳನ್ನು ನೀಟಾಗಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಜಾಸ್ತಿ ಸೀಸಬಾರ್ದು, ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು, ಆ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಆಲ್ರೆಡಿ ಬಿಸಿಲಲ್ಲಿ ಒಣಗಿದೆ, ಸೊ ತೇವಾಂಶ ಇರಬಾರ್ದು ಅಂತೇಳಿ ಡ್ರೈ ರೋಸ್ಟ್ ಮಾಡೋದು. ನೆಕ್ಸ್ಟ್ ನಾವಿಲ್ಲಿ ಧನಿಯಾ ತೊಗೊಳ್ಳೋಣ. ಧನಿಯಾನು ಕೂಡ ಯಾವುದೇ ಥರ ಎಣ್ಣೆ ಹಾಕೋದು ಬೇಡ, ಇದನ್ನು ಹಾಗೆ ರೋಸ್ಟ್ ಮಾಡ್ಕೊಳ್ಳೋಣ. ಒಣಗಿಸಿ ಕ್ಲೀನ್ ಮಾಡಿ ಇಟ್ಟಿರೋ ಅಂಥದ್ದನ್ನು ನೀಟಾಗಿ ಡ್ರೈ ಮಾಡಿಕೊಂಡು ಹಾಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ ಜೀರಿಗೆ ತೊಗೊಳ್ತಾ ಇದ್ದೀನಿ. ಜೀರಿಗೆನ ನಾವೆಷ್ಟು ಸಾಂಬಾರು ಪೌಡ್ರಿಗೆ ಹಾಕ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ನಾನಿಲ್ಲಿ 1.5 kg ಜೀರಿಗೆ ತೊಗೊಂಡು ರೋಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀಟಾಗೆಲ್ಲ ರೋಸ್ಟ್ ಮಾಡಿ ಹಾಕ್ಕೋಬೇಕು. ನಾವಿಲ್ಲಿ ಕಾಳುಗಳನ್ನ ಯೂಸ್ ಮಾಡೋದು ತಿಕ್ನೆಸ್ಗೋಸ್ಕರ ಸಾಂಬಾರು ಪೌಡರ್ಗೆ. ಸೊ ಅಂಗಡಿನಲ್ಲಿ ಕಾಳೆಲ್ಲ ಹಾಕಿ ಮಾಡಲ್ಲ. ಸೊ ಮನೆಯಲ್ಲೇ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ವರ್ಷಕ್ಕೊಂದ್ಸಲ ಆದರೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ತಿರ್ಬೋದು ಕಡಲೆಕಾಳು ಹುರಿದಿರೋದ್ರಲ್ಲೇ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಬಿಡುತ್ತೆ, ಯಾವ ಥರ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಈ ಥರ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಲವಂಗ ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್ ಇಲ್ಲಿ ಸಾಸಿವೆನೂ ಮೆಂತ್ಯನ ಕಡಿಮೆ ಯೂಸ್ ಮಾಡಬೇಕು, ಯಾಕಂದರೆ ತುಂಬ ಕಿರಿಕಾಯಿ ಹೊಡೆಯುತ್ತೆ ಇವೆರಡು ಕೂಡ. ಹಾಗಾಗಿ ಒಂದು ಲೆವೆಲ್ಗೆ ಯೂಸ್ ಮಾಡಬೇಕು. ನಾನು ಸಾಸಿವೆನೂ ಮೆಂತ್ಯನೂ ಎರಡೂ ಹುರಿದು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಉದ್ದಿನಬೇಳೆನ ಹುರ್ಕೊಳ್ತಾ ಇದ್ದೀನಿ. ಆಮೇಲೆ ಮೆಣಸನ್ನು ಕೂಡ ನಾನು ಹುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಹುರುಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು. ನೆಕ್ಸ್ಟ್ ನಾನಿಲ್ಲಿ ಚಕ್ಕೆನೂ ಕೂಡ ಹುರಿದು ಹಾಕ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಯೂಸ್ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ತೊಗರಿಬೇಳೆ ಯೂಸ್ ಮಾಡೋದ್ರಿಂದ. ನೋಡ್ತಿರ್ಬೋದು ಯಾವ ಥರ ಫ್ರೈ ಮಾಡ್ಕೋಬೇಕಂತೇಳಿ ನೀಟಾಗಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಸೀಳಬಾರ್ದು, ಹಂಗೆ ಅಂದ್ಬಿಟ್ಟು ರೋಸ್ಟ್ ಆಗಬಾರ್ದು ಅಂತಲೂ ಏನಿಲ್ಲ, ಆ ಥರ ರೋಸ್ಟ್ ಆಗಬೇಕು. ಇಲ್ಲಿ ನಾನು ಅರಿಶಿನ ಹುರ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ತೀನಿ. ಇದನ್ನು ಪುಡಿ ಮಾಡಿ ನಾವು ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಮಿಷಿನ್ನವರು ಹಾಕ್ಸಲ್ಲ. ಹಂಗಂಗೆ ನೋಡ್ತಿರ್ಬೋದು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಅಕ್ಕಿನ ಹಾಕ್ಕೊಂಡು ಅರ್ಧ kg ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ಅಕ್ಕಿನೂ ಕೂಡ ಹಾಕ್ಕೊಂಡು ನೀಟಾಗೆಲ್ಲ ಹುರ್ಕೊಳ್ಳೋಣ. ಒಂದು 2 ಕಟ್ಟಷ್ಟು ನಾನು ಕರಿಬೇವನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕರಿಬೇವು ತೇವಾಂಶ ಇರಬಾರ್ದು, ಹಾಗಾಗಿ ನೀಟಾಗೆಲ್ಲ ಹುರ್ಕೊಳ್ಳಿ. ಇದು ಗಸಗಸೆ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 100 ಗ್ರಾಮ್ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನು ಹಿಂಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಹಿಂಗು ಗಟ್ಟಿದಾಗ್ತಾರೆ, ಬಟ್ ನಾನಿಲ್ಲಿ ಪುಡಿ ಹಾಕಿದ್ದೀನಿ. ಇಲ್ಲಿಗೆ ಹುರಿದಿರೋದೆಲ್ಲ ಆಗಿದೆ. ಇದಕ್ಕೆ ನಾವು ಧನಿಯಾನ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್. ಧನಿಯಾ ಸೇರಿಸ್ಕೊಂಡು ಅರಿಶಿನನೂ ಕುಟ್ಟಿ ಪುಡಿ ಮಾಡಿರೋದನ್ನು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ನಾವು ಒಂದು 2 ಅವರ್ಸು ಒಣಗಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡ್ತಿರ್ಬೋದು ನಾವೆಲ್ಲ ರೋಸ್ಟ್ ಮಾಡಿದರೂ ಕೂಡ
ಬಿಸಿಲಿಗೆ ಹಾಕಬೇಕು. ಯಾಕಂದರೆ ನಾವು 2 ವರ್ಷ ಇದನ್ನು ಇಡೋದ್ರಿಂದ ನಾವು 2 ವರ್ಷಕ್ಕೆ ಇಷ್ಟು ಮಾಡ್ಕೊಳ್ತೀವಿ ಫ್ರೆಂಡ್ಸ್. 3 kg ಧನಿಯಾ ಯೂಸ್ ಮಾಡಿ 3 ಥರ ಮೆಣಸಿನ್ಕಾಯಿನೂ 1 kg ಹಾಕಿ ಮತ್ತು ಎಲ್ಲ ಕಾಳುಗಳನ್ನು ಅರ್ಧ kg ಹಾಕಿ ಮಾಡೋದ್ರಿಂದ ನಮಗೆ ಇದು 2 ವರ್ಷ ಬರುತ್ತೆ. 2 ವರ್ಷಕ್ಕೊಂದ್ಸಲಿ ನಾವು ಮಾಡೋದು. ನೋಡ್ತಿರ್ಬೋದು. ಇದನ್ನು ಒಂದು 2 ಅವರ್ಸ್ ಬಿಸಿಲಿನಲ್ಲಿ ಬಿಟ್ಟು ಇದನ್ನು ತೊಗೊಂಡೋಗಿ ಮಿಷಿನ್ಗೆ ಹಾಕಿಸ್ಕೊಂಬರೋಣ ಬನ್ನಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಮಿಷಿನ್ಗೆ ಹಾಕಿಸ್ಕೊಂಡು ಬಂದಿದ್ದೀನಿ. ಇದು ಬಂದು ಆರಬೇಕು, ಬಿಸಿಯೆಲ್ಲ ಆರಬೇಕು. ಬಿಸಿಯೆಲ್ಲ ಆರಿದ ಮೇಲೆ ನೀಟಾಗಿ ಜರಡಿಲಿನಲ್ಲಿ ಹಿಡಿದುಬಿಟ್ಟು, ಜರಡಿನಲ್ಲಿ ಒಂದ್ರಿ ಹಿಡಿದ್ರೆ ಎಕ್ಸ್ಟ್ರಾಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಇದನ್ನು ನಾವು ಗಾಳಿ ಆಡದೇ ಇರತಕ್ಕಂಥ ಒಂದು ಡಬ್ಬದಲ್ಲಿ ಹಾಕಿ ಇಡಬೇಕು. ಗಾಳಿ ಆಡಬಾರ್ದು. ಗಾಳಿ ಆಡಿದ್ರೆ ಹುಳಗಳು ಬೀಳೋ ಚಾನ್ಸಸ್ ಇರುತ್ತೆ. ಸೊ ಕೆಲವ್ರ ಕೈಯಲ್ಲಿ ಹುಳ ಬೀಳುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್, ಗೊತ್ತಿಲ್ಲ. ಅದನ್ನು ನೀಟಾಗಿ ರೋಸ್ಟ್ ಮಾಡಿ ನೀಟಾಗಿ ಒಂದು ಹದದಲ್ಲಿ ಒಣಗಿಸಿದ್ರೆ ಯಾವುದೇ ಥರ ಹುಳ ಬೀಳಲ್ಲ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.